ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಈ ಥರ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿ ಕ್ರೋಶ ಚೈನ್ ಹಾಕಿ ಅದರಲ್ಲಿ ಬೇಬಿ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ನೀಡಲ್ 0.75 mm ಮತ್ತು ಮೀಡಿಯಮ್ ಸೈಜು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಬಟ್ಟೆ ಬ್ಯಾಕ್ ಸೈಡ್ ಈ ಥರ ಥ್ರೆಡ್ನ ಇಟ್ಕೊಂಡು ನೀಡಲ್ ಹಾಕಿ ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು. ಹೀಗೆ ಲಾಕ್ ಮಾಡಬೇಕು. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಆದಮೇಲೆ ಇವಾಗ 4 ಚೈನ್ ಹಾಕ್ತಾಯಿದ್ದೀನಿ. 3 4 ಚೈನು ಅದು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟ್ ಪ್ಲೇಸ್ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಬೀಡ್ಸ್ನ ನೀಡಲ್ ಒಳಗಡೆ ಹಾಕಿ ಈ ಥರ ಥ್ರೆಡ್ ಒಳಗಡೆ ಸೇರಿಸ್ಕೋಬೇಕು. ಮತ್ತು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಅದು ಕರೆಕ್ಟ್ ಪ್ಲೇಸು ನೋಡಿ, ಬೀಡ್ಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು. ಫ್ರೆಂಡ್ಸ್, ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 1 2 3 4 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಬೀಡ್ಸ್ ಹಾಕಿ ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ 4 ಚೈನ್ ಹಾಕಿ ಮತ್ತು ಬೀಡ್ಸ್ ಹಾಕ್ಕೋಬೇಕು. ಇದೇ ಥರ ಈ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಫುಲ್ ಸ್ಯಾರಿಗೆ ಇದೇ ಥರ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ಲಾಸ್ಟಲ್ಲಿದ್ದೀನಿ. ಇದೆಲ್ಲ ಆಗಿದೆ. ಫುಲ್ಲು ಚೈನ್ ಹಾಕಿ ಇಲ್ಲಿ ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿ ಈಗ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಎಂಡಲ್ಲಿ ಇಲ್ಲಿ ಲಾಕ್ ಆದಮೇಲೆ 2 ಇಲ್ಲ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಹೀಗೆ ಎಳ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಚೈನು. ಇಲ್ಲಿ ಈ ಪ್ಲೇಸಿಗೆ ಕುಚ್ಚು ಹಾಕ್ಕೊಳ್ಳೋದು. ಮತ್ತು ಈ ಚೈನ್ನ ಸ್ವಲ್ಪ ಫಾಸ್ಟಾಗಿ ಹಾಕಿದರೆ 20 ಮಿನಿಟ್ಸ್, ಜಾಸ್ತಿ ಅಂದರೆ 30 ಮಿನಿಟ್ಸ್ ಒಳಗಡೆ ಹಾಕ್ಕೋಬೋದು. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಚೈನೆಲ್ಲ ಹಾಕಿದ ಮೇಲೆ ಇವಾಗ ಕುಚ್ಚು ಹಾಕ್ಕೋಬೇಕು. ಈ ಗ್ಯಾಪಿಗೆ ಈ ಥರ ಚೈನ್ ಹಾಕಿದಾಗ ಕುಚ್ಚನ್ನ ತುಂಬ ಫಾಸ್ಟಾಗಿ ಹಾಕ್ಬೋದು, ತುಂಬ ಈಸಿ ಆಗುತ್ತೆ ನಿಮಗೆ. ಈ ಥರ ಚೈನ್ ಹಾಕಲಿಲ್ಲ ಅಂದರೆ ಡೈರೆಕ್ಟ್ ಈ ಥರ ಬಟ್ಟೆಗೆ ತೋರಿಸ್ಬೇಕಲ್ವ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ಟೆ ಒಂದೊಂದು ಸಲ ದಪ್ಪ ಇದ್ದರೆ ಸೂಜಿ ಒಳಗಡೆ ಈ ಥರ ಎಳ್ಕೊಂಡಾಗ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಕುಚ್ಚು ಕಂಪ್ಲೀಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಈ ಥರ ಚೈನ್ ಹಾಕ್ಕೊಂಡ್ರೆ ವಿತಿನ್ 1 ಅವರಲ್ಲಿ ಸ್ಯಾರಿಗೆ ಫಿನಿಷ್ ಮಾಡ್ಬೋದು. ಒಂದು ಅರ್ಧ ಗಂಟೆ ಈ ಚೈನ್ ಹಾಕೋಕ್ಕೆ ಇಟ್ಕೊಂಡ್ರೆ ಇನ್ನು 1 ಅವರಲ್ಲಿ ಕುಚ್ಚಾಕಿ ಕಂಪ್ಲೀಟ್ ಮಾಡ್ಬೋದು. ಫ್ರೆಂಡ್ಸ್, ನಾನು ಇದಕ್ಕೆ ಕುಚ್ಚಿಗೆ ನೋಡಿ ಇಲ್ಲಿ 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. 80 ಅಂದರೆ ಇಲ್ಲಿ ಒಂದು ಸೈಡು 80, ಇಷ್ಟರಲ್ಲಿ 80 ಥ್ರೆಡ್ಸ್ ಇದೆ. ಇದನ್ನು ಈ ಥರ ಸೂಜಿಗೆ ಹಾಕಿದಾಗ ಇಲ್ಲಿ ಡಬಲ್ ಆಗುತ್ತೆ. 80 × 2 160 ಇದೆ. ಮತ್ತು ಇದನ್ನು ಇಲ್ಲಿ ಹಾಕಿದಾಗ ಡಬಲ್ ಆಗುತ್ತೆ. 160 × 2 320 ಸ್ಟ್ಯಾಂಡ್ಸ್ ಬರುತ್ತೆ. ಈ ಥರ ಅದು ದಪ್ಪ ಇದ್ರೇ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಕುಚ್ಚು ದಪ್ಪನೇ ಇರಬೇಕು. ಥ್ರೆಡ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ. ಓಕೆ ಫ್ರೆಂಡ್ಸ್, ಈ ಥರ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ. ನಾನು ಇಷ್ಟಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಇಷ್ಟಾದಮೇಲೆ ಇವಾಗ ಝರಿ ಥ್ರೆಡ್ನ ತಗೋಬೇಕು. ಈ ಥರ ಝರಿ ಥ್ರೆಡ್ನ ಈ ಥರ ಇಟ್ಕೊಂಡು ಇಲ್ಲಿ ನೋಡಿ ಈ ಥರ ಸುತ್ತಬೇಕು. 1 2 3 4 ಟೈಮ್ಸ್ ಸುತ್ತಿ ನೆಕ್ಸ್ಟು ಹೂವು ಕಟ್ತೀವಲ್ವ ಆ ಥರ ನೋಡಿ ಈ ಥರ ಸುತ್ತಕೊಂಡು ಬೆರಳಿಗೆ ಇಲ್ಲಿ 1 ಎಳೆ ದಾರನ ಈ ಥರ ಹಾಕಬೇಕು. ಕುಚ್ಚಿಗೆ ಈ ಥರ ಸುತ್ತಿ ಇಲ್ಲಿ ಬ್ಯಾಕ್ ಸೈಡ್ ಲಾಕ್ ಆಗುತ್ತೆ. ಅವಾಗ 2 ಟೈಮ್ಸ್ ಆ ಥರ ಮಾಡ್ಕೋಬೇಕು.
ಮತ್ತು ಇಲ್ಲಿ ಮುಂದ್ಗಡೆ ಇರುತ್ತಲ್ವ ದಾರ, ಅದನ್ನು ಬ್ಯಾಕ್ ಸೈಡ್ ಈ ಥರ ಎಳ್ಕೊಂಡು ಕಟ್ ಮಾಡ್ಕೋಬೇಕು. ಒಂದೆರಡು ಸಲ ಈ ಥರ ಗಂಟು ಹಾಕ್ಕೊಂಡ್ರೆ ಆಯಿತು. ಇದು ತುಂಬ ಈಸಿ ಮೆಥಡು, ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು ಸ್ಯಾರಿಗೆ. ನಾನು ಇದೇ ಥರ ಹಾಕೋದು ಯಾವಾಗಲೂ ಸ್ಯಾರಿಗೆ ಕುಚ್ಚನ್ನ. ನೋಡಿ ಫ್ರೆಂಡ್ಸ್, ಈ ಥರ ಫಿನಿಶಿಂಗ್ ಕೊಡಬೇಕು. ಇದಕ್ಕೆ ಸ್ವಲ್ಪ ಶಾರ್ಟು ಎಲ್ಲ ಆಗಿರುತ್ತೆ, ಎಂಡಲ್ಲಿ ನೀಟಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಥ್ರೆಡ್ನ ನೋಡಿ ಈ ಥರ ಫಿನಿಶಿಂಗ್ ಕೊಟ್ಟಾಗ ಹೀಗೆ ಬರುತ್ತೆ. ನೆಕ್ಸ್ಟು ಏನು ಕುಚ್ಚಾಕ್ತೀರಾ ಅದನ್ನು ಇದೇ ಲೆವೆಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟುದ್ದ ಇದೆ ಅಷ್ಟುದ್ದ ಈ ಥರ ಇಟ್ಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಝರಿ ಥ್ರೆಡ್ನ ಈ ಥರ ಹಾಕಿ ಇಲ್ಲಿ ಒಂದು 4 ಸಲ ಈ ಥರ ಸುತ್ಕೋಬೇಕು. ಮತ್ತು 2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿದರೆ ಆಯಿತು. ಬ್ಯಾಕ್ ಸೈಡ್ ಒಂದು 2 ಸಲ ಗಂಟು ಹಾಕೋಬೇಕು ಫ್ರೆಂಡ್ಸ್. ಈ ಥರ ಹಾಕೋದ್ರಿಂದ ಫಾಸ್ಟಾಗಿ ಹಾಕ್ಕೋಬೋದು ಕುಚ್ಚನ್ನ. ನೀವು ಒಂದು ಸಲ ಟ್ರೈ ಮಾಡಿ. ನೋಡಿ ಈ ಥರ ಝರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು 4 ಸಲ ಈ ಥರ ಸುತ್ಕೊಂಡ್ರೆ ಆಯಿತು. ಮತ್ತು ಹೂ ಕಟ್ಟೋ ಥರ 2 ಸಲ ಬ್ಯಾಕ್ ಸೈಡಿಗೆ ಕಟ್ಕೋಬೇಕು ಇದನ್ನು. ಮತ್ತು ಬ್ಯಾಕ್ ಸೈಡಿಗೆ ಝರಿ ಥ್ರೆಡ್ನ ಇಟ್ಕೊಂಡು 2 ಸಲ ಗಂಟು ಹಾಕ್ಕೊಂಡ್ರೆ ನೀಟಾಗಿರುತ್ತೆ. ಅದು ಗಮ್ ಎಲ್ಲ ಹಾಕಬೇಕು ಅಂತ ಏನೂ ಇಲ್ಲ, ಬಿಚ್ಚೋಗಲ್ಲ ಅದು. ಥ್ರೆಡ್ನ ಕಟ್ ಮಾಡ್ಕೋಬೇಕು. ನಾನು 4 ಒಂದು ಕಲರ್ ಆದರೆ ಮತ್ತೆ 4 ಇನ್ನೊಂದು ಕಲರ್ ಆ ಥರ ಹಾಕೋದು. ಬೇಕಿದ್ರೆ 2 ಒಂದು ಕಲರು ಮತ್ತು 2 ಒಂದು ಕಲರ್ ಆ ಥರನೂ ಹಾಕ್ಬೋದು. ಇಲ್ಲ ಒಂದು ಕಲರು ಇನ್ನೊಂದು ಕಲರ್ ಆ ಥರನೂ ಹಾಕ್ತಾ ಹೋಗ್ಬೋದು ಫ್ರೆಂಡ್ಸ್. ನಿಮಗೆ ಯಾವ ಥರ ಇಷ್ಟ ಆ ಥರ ಹಾಕ್ಕೊಳ್ಳಿ. ಬಟ್ ಕುಚ್ಚು ದಾರನ ಮಾತ್ರ ಸ್ವಲ್ಪ ದಪ್ಪ ತಗೊಳ್ಳಿ ಬೇಬಿ ಕುಚ್ಚಿಗೆ. ಇಲ್ಲಿ ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ನಿಮಗೆ ಗೊತ್ತಾಗುತ್ತೆ, ಇದೇ ಲೆವೆಲಲ್ಲಿ ಈ ಥರ ಇಟ್ಕೊಂಡ್ರೆ ಆಯಿತು, ಗೊತ್ತಾಗಲಿಲ್ಲ ಅಂದರೆ. ಬ್ಯಾಕ್ ಸೈಡ್ ಈ ಥರ 2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಕೊಂಡ್ರೆ ಆಯಿತು. ಮತ್ತು ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕ್ ಸೈಡ್ ಎಳ್ಕೊಂಡು 2 ಸಲ ಈ ಥರ ಗಂಟು ಹಾಕ್ಕೊಂಡ್ರೆ ಗಟ್ಟಿಯಾಗಿರುತ್ತೆ. ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದು 4 ಕಲರ್ ಒಂದಾದರೆ ಇನ್ನು 4 ಕಲರು ಇನ್ನೊಂದು ಕಲರ್ ಹಾಕ್ತೀನಿ ನಾನು ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ 4 ಒಂದು ಕಲರ್ ಆದಮೇಲೆ ಇನ್ನು 4 ಇನ್ನೊಂದು ಕಲರ್ ಹಾಕಿದ್ದೀನಿ. ಮತ್ತೆ 4 ಮತ್ತು ಗ್ರೀನೇ ಹಾಕ್ತೀನಿ. ಇಲ್ಲಿ ನಾನು ಕಟ್ ಮಾಡಿಬಿಟ್ಟು ಈ ಥರ ಕಟ್ಕೊಂಡಿರೋದಷ್ಟೇ ಝರಿ ಥ್ರೆಡ್ನ. ಬಟ್ ಲಾಸ್ಟ್ ಫಿನಿಶಿಂಗ್ ಕೊಟ್ಟಿಲ್ಲ ಇದರಲ್ಲಿ, ಇದಕ್ಕೆ ಮಾತ್ರ ಕೊಟ್ಟಿರೋದು. ಇಲ್ಲಿ ಲಾಸ್ಟಲ್ಲಿ ನೋಡಿ ಒಂದೇ ಥರ ಈ ಥರ ಇಟ್ಕೊಂಡು ಇಲ್ಲಿ ಥ್ರೆಡ್ನ ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೋಬೇಕು. ಇದು ಲಾಸ್ಟಿಗೆ ಫುಲ್ಲು ಕುಚ್ಚೆಲ್ಲ ಆದಮೇಲೆ ಈ ಥರ ಫಿನಿಶಿಂಗ್ ಕೊಡಬೇಕು. ನೋಡಿ ಈ ಥರ ಇಟ್ಕೊಂಡು ಅದ್ರ ತುದೀಲಿ ಎಕ್ಸ್ಟ್ರಾ ಥ್ರೆಡ್ಡು ಅದಕ್ಕೆ ಕರೆಕ್ಟಾಗಿ ಈ ಥರ ಫಿನಿಶಿಂಗ್ ಕೊಡಬೇಕು, ಒಂದೇ ಲೆವೆಲಲ್ಲಿ ಬರೋ ಥರ. ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ. ಈ ಥರ ಮೆಥಡ್ನ ನೀವು ಫಾಲೋ ಮಾಡಿದ್ರೆ 1 ಅವರಲ್ಲಿ ಹೀಗೆ ಚೈನ್ ಹಾಕಿ ಕುಚ್ಚನ್ನ ಹಾಕ್ಕೋಬೋದು. ನೀವು ಡೈರೆಕ್ಟ್ ಸ್ಯಾರಿಗೆ ಹೋಲ್ ಮಾಡಿ ಹಾಕ್ತೀರಾ ಅಂದರೆ
1.5 ಅವರ್ ತಗೊಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಒಂದೇ ಲೆವೆಲಲ್ಲಿ. ನಾನು ನಿಮಗೆ ಫುಲ್ ಸ್ಯಾರಿಗೆ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣ್ತಾ ಇದೆ. 80 ಸ್ಟ್ಯಾಂಡ್ಸ್ ತೊಗೊಂಡಿರೋದು. ಕುಚ್ಚನ್ನ ತುಂಬ ಉದ್ದ ಹಾಕಿಲ್ಲ, ಶಾರ್ಟಾಗಿ ಹಾಕಿರೋದು. ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಕುಚ್ಚು ಹಾಕಿದರೆ ತುಂಬ ಬೇಗ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.